ರಾಜ್ಯ ಬಿಜೆಪಿಯಲ್ಲಿ ಸಿಎಂ ಬದಲಾವಣೆ ಚರ್ಚೆಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಇಷ್ಟು ದಿನ ನಡೀತಾ ಇದ್ದಂತಹ ನಾಯಕತ್ವ ಬದಲಾವಣೆ ಬಡಿದಾಟಕ್ಕೆ ಶಾಕಿಂಗ್ ತಿರುವು ಸಿಕ್ಕಿದೆ. ಸಿಎಂ ಯಡಿಯೂರಪ್ಪ ನೀಡಿದಂತಹ ಒಂದೇ ಒಂದು ಸ್ಟೇಟ್ಮೆಂಟ್ ರಾಜ್ಯ ಬಿಜೆಪಿಯಲ್ಲಿ ಸುಂಟರಗಾಳಿ ಎಬ್ಬಿಸಿಬಿಟ್ಟಿದೆ. ಬಿಎಸ್ವೈ ಹೇಳಿಕೆಯಿಂದ ಆಪ್ತರ ಗುಂಪಿಗೆ ಶಾಕ್ ಆಗಿದ್ರೆ ರೆಬೆಲ್ ಟೀಮ್ ಫುಲ್ ಕನ್ಫ್ಯೂಸ್ ಆಗಿದೆ. ಎಲ್ಲಿವರೆಗೆ ಡೆಲ್ಲಿಯ ಹೈಕಮಾಂಡ್ ನನ್ನ ಬಗ್ಗೆ ವಿಶ್ವಾಸ ಇರುತ್ತೋ ಅಲ್ಲಿವರೆಗೆ ಮುಖ್ಯಮಂತ್ರಿಯಾಗಿ ಮುಂದುವರಿತು. ಯಾವ ದಿವಸ ನೀವು ಬೇಡ ಯಡಿಯೂರಪ್ಪನವರೇ ಅಂತೇಳಿ ಅವ್ರು ಹೇಳ್ತಾರೋ ಆ ದಿವಸ ರಾಜೀನಾಮೆ ಕೊಟ್ಟು ಯಾವುದೇ ಗೊಂದಲದಲ್ಲಿ ನಾನಿಲ್ಲ. ಎಲ್ಲಿವರೆಗೆ ಡೆಲ್ಲಿಯ ಹೈಕಮಾಂಡ್ ನನ್ನ ಬಗ್ಗೆ ವಿಶ್ವಾಸ ಇರುತ್ತೋ ಅಲ್ಲಿವರೆಗೆ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ. ಕಳೆದ 3 ವಾರಗಳಿಂದ ರಾಜ್ಯ ಬಿಜೆಪಿಯಲ್ಲಿ ಹೊಗೆಯಾಡ್ತಿದ್ದ ನಾಯಕತ್ವ ಬದಲಾವಣೆ ಜ್ವಾಲಾಮುಖಿ ಸ್ಫೋಟಗೊಂಡಿದೆ. ರಾಜೀನಾಮೆ ಬಗ್ಗೆ ಖುದ್ದು ಸಿಎಂ ಬಿಎಸ್ವೈ ಹೇಳುವ ಮೂಲಕ ಸಿಎಂ ಬದಲಾವಣೆ ಆಟದ ಹೊಸ ಇನ್ನಿಂಗ್ಸ್ ಶುರುವಾಗಿದೆ. ಸಿಎಂ ರಾಜೀನಾಮೆ ಚರ್ಚೆ ಬಂದಾಗೆಲ್ಲ ಬಿಎಸ್ವೈ ಬೆನ್ನಿಗೆ ನಿಂತಿದ್ದ ಆಪ್ತ ಶಾಸಕರು ಸಚಿವರಿಗೆ ಸಿಎಂ ಹೇಳಿಕೆಯಿಂದ ದಿಗ್ಭ್ರಮೆಯಾಗಿದೆ. ಯಡಿಯೂರಪ್ಪ ಬಾಯಲ್ಲಿ ಇಂಥದ್ದೊಂದು ಮಾತು ಬಂದ ಬಳಿಕ ಬಿಜೆಪಿ ಪಾಳೆಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಹೈಕಮಾಂಡ್ ಬಯಸಿದ್ರೆ ನಾನು ರಾಜೀನಾಮೆ ನೀಡಲು ರೆಡಿ. ಸಿಎಂ ಬಿಎಸ್ವೈ ರಾಜೀನಾಮೆ ಹೇಳಿಕೆಯಿಂದ ಭಾರೀ ಸಂಚಲನ. ಇಷ್ಟು ದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ವಿರೋಧಿ ಬಣದ ಶಾಸಕರು ತೇಲಿ ಬಿಡ್ತಿದ್ದ ಸಿಎಂ ರಾಜೀನಾಮೆ ಅನ್ನೋ ಮಾತು ನಿನ್ನೆ ಖುದ್ದು ಬಿಎಸ್ವೈ ಬಾಯಿಯಿಂದಲೇ ಹೊರಬಿದ್ದಿದೆ. ಸಚಿವ ಯೋಗೇಶ್ವರ್ ದೆಹಲಿಗೆ ಹೋಗಿ ಬಂದ ಬಳಿಕ ಶುರುವಾದ ಸಿಎಂ ಬದಲಾವಣೆ ಚರ್ಚೆ ವೇಳೆ ಸಿಎಂ ಆಪ್ತ ಶಾಸಕರು ಸಚಿವರು ಒಂದಾಗಿ ಸೈನಿಕನ ವಿರುದ್ಧ ಮುಗಿಬಿದ್ದಿದ್ರು. ಬಳಿಕ ಖುದ್ದು ಸಿಎಂ ಪುತ್ರ ವಿಜೇಂದ್ರ ಅಖಾಡಕ್ಕಿಳಿದು ಹೈಕಮಾಂಡ್ಗೆ ದೂರು ಕೊಟ್ಟಿದ್ರು. ಈ ಜಂಗಿ ಕುಸ್ತಿ ವಿಚಾರ ಹಸಿಯಾಗಿರುವಾಗಲೇ ಸಿಎಂ ದಿಢೀರಂತ ರಾಜೀನಾಮೆ ಬಗ್ಗೆ ಬಾಯ್ಬಿಟ್ಟು ಮಾತನಾಡಿದ್ದಾರೆ. ಹೈಕಮಾಂಡ್ ಎಲ್ಲಿವರೆಗೂ ನನ್ನ ಮೇಲೆ ವಿಶ್ವಾಸ ಇಟ್ಟಿರುತ್ತೋ ಅಲ್ಲಿಯವರೆಗೂ ಸಿಎಂ ಸ್ಥಾನದಲ್ಲಿ ಇರ್ತೀನಿ, ಇಳಿ ಎಂದ್ರೆ ಇಳಿಯುತ್ತೇನೆ ಅಂದಿದ್ದಾರೆ. ರಾಜೀನಾಮೆ ಬಗ್ಗೆ ಸಿಎಂ ಬಿಎಸ್ವೈ ನಿನ್ನೆ ನೀಡಿರೋ ಹೇಳಿಕೆ ಏನು ಅಂತ ನೋಡೋಣ ಬನ್ನಿ. ಎಲ್ಲಿವರೆಗೆ ಡೆಲ್ಲಿಯ ಹೈಕಮಾಂಡ್ ನನ್ನ ಬಗ್ಗೆ ವಿಶ್ವಾಸ ಇರುತ್ತೋ ಅಲ್ಲಿವರೆಗೆ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ. ಯಾವ ದಿವಸ ನೀವು ಬೇಡ ಯಡಿಯೂರಪ್ಪನವರೇ ಅಂತೇಳಿ ಅವ್ರು ಹೇಳ್ತಾರೋ ಆ ದಿವಸ ರಾಜೀನಾಮೆ ಕೊಟ್ಟು ನಮ್ಮ ರಾಜ್ಯದ ಅಭಿವೃದ್ಧಿಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡ್ತೇನೆ. ಆದ್ದರಿಂದ ಯಾವುದೇ ಗೊಂದಲದಲ್ಲಿ ನಾನಿಲ್ಲ. ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದನ್ನು ಶಕ್ತಿ ಮೀರಿ ಸದುಪಯೋಗ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದೇನೆ. ಉಳಿದಂಥದ್ದು ಹೈಕಮಾಂಡ್ಗೆ ಬಿಟ್ಟದ್ದು. ಸಿಎಂ ರಾಜೀನಾಮೆ ಹೇಳಿಕೆಯಿಂದ ಆಪ್ತರಿಗೆ ಶಾಕ್. ಸಿಎಂ ವಿರೋಧಿ ಪಾಳೆಯಕ್ಕೆ ಫುಲ್ ಕನ್ಫ್ಯೂಷನ್. ಸಿಎಂ ಬಾಯಿಂದ ರಾಜೀನಾಮೆ ಮಾತು ಹೊರಬಿದ್ದಿದೆ ತಡ. ಆಪ್ತ ಶಾಸಕರು ಸಚಿವರು ಸಿಎಂ ನಿವಾಸಕ್ಕೆ ದೌಡಾಯಿಸಿದ್ರು. ಸಿಎಂ ನಿವಾಸಕ್ಕೆ ಓಡೋಡಿ ಬಂದ ಆಪ್ತರು ರಾಜೀನಾಮೆ ಹೇಳಿಕೆ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದ್ರು. ಸಿಎಂ ಭೇಟಿ ಮಾಡಿದ ಸಚಿವರಾದ ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ ಸೇರಿ ಹಲವರು ಬೇಷರತ್ ಬೆಂಬಲ ನೀಡಿದ್ರು. ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಸಿಎಂಗೆ ಹೇಳಿದ್ರು. ಸಭೆಯಲ್ಲಿ ಆಪ್ತ ಶಾಸಕರು ಸಚಿವರು ಸಿಎಂಗೆ ನೀಡಿರೋ ಭರವಸೆ ಏನು ಅನ್ನೋದನ್ನ ನೋಡೋದಾದ್ರೆ ಅಂದಾಗೆ ಸಿಎಂ ನಿವಾಸ ಕಾವೇರಿಗೆ ಬಂದಿದ್ದ ಸಿಎಂ ಆಪ್ತರು ಬಿಎಸ್ವೈಗೆ ಬಲ ತುಂಬಿದ್ದಾರೆ. ವಿರೋಧಿಗಳ ವಿರುದ್ಧ ಮಾತನಾಡಲು ದೆಹಲಿಗೆ ಬೇಕಾದ್ರೂ ಹೋಗ್ತೀವಿ, ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಅಂತ ಸಿಎಂ ಬಿಎಸ್ವೈಗೆ ಬೆಂಬಲ ನೀಡಿದ್ದಾರೆ. ಅಲ್ಲದೆ ಸಿಎಂ ಬದಲಾವಣೆ ಕೂಗಿನ ಬಗ್ಗೆ ತಲೆಕೆಡಿಸಿಕೊಳ್ಳದಂತೆ ಸಿಎಂಗೆ ಭರವಸೆ ನೀಡಿದ್ದಾರೆ. ಕೊರೋನಾ ಕಷ್ಟ ಕಾಲದಲ್ಲಿ ಶ್ರಮಿಸುತ್ತಿರುವ ನಿಮ್ಮ ವಿರುದ್ಧ ಷಡ್ಯಂತ್ರ ನಡೆಸುತ್ತಿರೋರ ಬಾಯಿ ಮುಚ್ಚಿಸಬೇಕು. ಇನ್ಮುಂದೆ ನಾಯಕತ್ವ ಬದಲಾವಣೆ ಚರ್ಚೆ ಆಗಬಾರದು. ನಿಮಗಾಗಿ ಹಲವಾರು ಶಾಸಕರು ದೆಹಲಿಗೆ ಹೋಗಲು ಸಿದ್ಧರಿದ್ದಾರೆ ಅಂತ ಆರ್ ಅಶೋಕ್ ಮತ್ತು ಬೊಮ್ಮಾಯಿ ಸೇರಿ ಸಿಎಂ ಆಪ್ತ ಬಣ ಸಿಎಂಗೆ ಭರವಸೆ ನೀಡಿದ್ದಾರೆ. ನನಗನ್ಸ್ತದೆ ಇದು ಎಲ್ಲೋ ಒಂದು ಕಡೆ ಅಂತ್ಯ ಆಡಬೇಕಿದಕ್ಕೆ. ಅದನ್ನು ಇವತ್ತು ನಾನು ಇರ್ಬೋದು, ಬಸವರಾಜ ಬೊಮ್ಮಾಯಿ ಅವರು ಇರ್ಬೋದು, ಎಲ್ಲರೂ ನಮ್ಮೆಲ್ಲ ಮಂತ್ರಿಮಂಡಲ ಸದಸ್ಯರು ನಾವು ಯಡಿಯೂರಪ್ಪನವರ ಜೊತೆ ಇದ್ದೀರಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ. ಇಲ್ಲಿಗೆ ಇದಕ್ಕೆ ಇವತ್ತಿಗೆ ಇತಿಶ್ರೀ, ಇವತ್ತಿಗೆ ಅಂತ್ಯ, ಇವತ್ತಿಗೆ ಮುಕ್ತಾಯ, ಇವತ್ತಿಗೆ ಎಂಡ್. ಇತ್ತ ಸಿಎಂ ಬದಲಾವಣೆ ಬಾವುಟ ಹಾರಿಸಿರೋ ವಿರೋಧಿ ಬಣಕ್ಕೂ ಶಾಕ್ ಜೊತೆಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಸಿಎಂ ರಾಜೀನಾಮೆ ಪ್ರಸ್ತಾಪ ಆಗಿದ್ದಾಗೆಲ್ಲ ಕೆರಳಿ ಕೆಂಡವಾಗ್ತಿದ್ದ ರಾಜಹುಲಿ ಬಾಯಲ್ಲೇ ರಾಜೀನಾಮೆ ಮಾತು ಉದುರುತ್ತಿದ್ದಂತೆ ರೆಬಲ್ಸ್ ಟೀಮ್ನಲ್ಲೂ ಸಂಚಲನ ಉಂಟಾಗಿದೆ.
ವಿಶೇಷ ಅಂದ್ರೆ ಸಿಎಂ ಪುತ್ರ ವಿಜೇಂದ್ರ ಹೈಕಮಾಂಡ್ ಭೇಟಿಯಾಗಿ ಬೆಂಗಳೂರಿಗೆ ವಾಪಸ್ ಬರ್ತಿದ್ದಂತೆ ಬಿಎಸ್ವೈ ರಾಜೀನಾಮೆ ಬಗ್ಗೆ ಯಾವುದೇ ಅಳುಕಿಲ್ಲದೆ ಬಿಂದಾಸ್ ಆಗಿ ಮಾತನಾಡಿದ್ದಾರೆ. ಸಿಎಂ ನೀಡಿದ ಹೇಳಿಕೆ ಭಾರಿ ಕುತೂಹಲ ಮೂಡಿಸಿದೆ. ಸಿಎಂ ಸ್ಥಾನ ಭದ್ರ ಅನ್ನೋದನ್ನ ಖಚಿತ ಮಾಡಿಕೊಂಡೇ ವಿರೋಧಿಗಳಿಗೆ ಟಕ್ಕರ್ ಕೊಡಲು ಸಿಎಂ ಬಾಣ ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಹೈಕಮಾಂಡ್ ಕೂಡ ಸದ್ಯಕ್ಕೆ ಸಿಎಂ ಕುರ್ಚಿಗೆ ಕೈ ಹಾಕಲು ಹೋಗಲ್ಲ ಅನ್ನೋ ಮಾತುಗಳು ಇವೆ. ಇದೇನೇ ಇದ್ರೂ ಹೈಕಮಾಂಡ್ ಬಯಸಿದ್ರೆ ರಾಜೀನಾಮೆ ನೀಡಲು ನಾನು ಸಿದ್ಧ ಅಂದಿರೋ ಬಿಎಸ್ವೈ ಮಾತಿನ ಬಗ್ಗೆ ರಾಜಕೀಯ ವಲಯದಲ್ಲಿ ಬಗೆ ಬಗೆಯಾಗಿ ಚರ್ಚೆ ಆಗ್ತಿದೆ. ಒಟ್ಟಲ್ಲಿ ಸಿಎಂ ರಾಜೀನಾಮೆ ಬಗ್ಗೆ ತೀವ್ರ ಚರ್ಚೆ ನಡೆಯುತ್ತಿರುವಾಗಲೇ ಯಡಿಯೂರಪ್ಪ ಬಾಯಲ್ಲಿ ನಾನು ರಾಜೀನಾಮೆಗೆ ರೆಡಿ ಅನ್ನೋ ಮಾತು ಅವರ ಆಪ್ತ ಬಣ ಮಾತ್ರವಲ್ಲದೆ ರಾಜ್ಯ ರಾಜಕೀಯದಲ್ಲೇ ಸಂಚಲನ ಸೃಷ್ಟಿಸಿದೆ. ಯಡಿಯೂರಪ್ಪನವರೇ ರಾಜೀನಾಮೆಗೆ ತಾನು ಸಿದ್ಧ ಅಂತ ಹೇಳಿರೋದ್ರಿಂದ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಾಳ್ಯದಲ್ಲಿ ಮತ್ತಷ್ಟು ನಾಟಕೀಯ ಬೆಳವಣಿಗೆಗಳು ನಡೆಯುವ ಸಾಧ್ಯತೆಗಳಿವೆ. ಸಿಎಂ ರಾಜೀನಾಮೆಗೆ ಸಿದ್ಧ ಅಂತ ಹೇಳಿರೋದ್ರಿಂದ ಹೈಕಮಾಂಡ್ ನಡೆ ಮತ್ತು ಸಿಎಂ ವಿರೋಧಿ ಪಾಳ್ಯದ ನಡೆಯ ಬಗ್ಗೆ ತೀವ್ರ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.